ಕಾಂತರಾಜು ವರದಿ ಏನು ಮಾಡಿದ್ದಾರೆ ಆ ವರದಿಯನ್ನು ಸಾರ್ವಜನಿಕರಿಗೆ ತಲುಪತಕ್ಕಂಥ ರೀತಿಯಲ್ಲಿ ಸರ್ಕಾರ ಪಡಿಬೇಕು ಅನ್ನೋದೇ ನಮ್ಮೆಲ್ಲರ ಕೂಗು. ದಯವಿಟ್ಟು ಈ ಕೆಲಸವನ್ನು ತಾವೆಲ್ಲ ಒಟ್ಟಾರೆ ನಿಂತು ಒಂದು ಅವಕಾಶ ಕೊಡೋದಕ್ಕೆ ನಾವೆಲ್ಲ ನಿಂತು ಆ ಒಂದು ವರದಿಯನ್ನು ತರ್ತಕ್ಕಂಥದ್ದು ಮಾಡಬೇಕು. ಹಾಗಾಗಿ ಇವತ್ತು ಈ ಒಂದು ಸಮಾವೇಶ ನಮ್ಮ ಹಕ್ಕುಗಳನ್ನು ಪಡಿತಕ್ಕಂಥದ್ದು ಮತ್ತು ಆ ಹಕ್ಕುಗಳನ್ನು ಸರ್ಕಾರದವರು ಸರಿಯಾದಂಥ ರೀತಿಯಲ್ಲಿ ರೂಪರೇಷೆಗಳು ಮಾಡಿ ನೀತಿಗಳು ರೂಪಿಸಿ ಕಾರ್ಯಕ್ರಮ ರೂಪಿಸಿ ನಮಗೆ ಸರ್ಕಾರದಲ್ಲಿ ಬರ್ತಕ್ಕಂಥ ಪಾಲನ್ನು ನಾವು ಕೇಳ್ತಕ್ಕಂಥದ್ದು ಅವಕಾಶ ಇದೆ. ಬಂಧುಗಳೇ, ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಿಮಗೆ ಅವಕಾಶ ಇದೆ. ಎಂತೆಂಥ ಸಮಾಜಗಳು ಗ್ರಾಮ ಪಂಚಾಯಿತಿಯಲ್ಲೂ ನಿಂತ್ಕೊಂಡಿರಲಿಲ್ಲ, ಯಾವ ಜಿಲ್ಲಾ ಪಂಚಾಯತು ನೋಡಿರಲಿಲ್ಲ. ಅಂಥ ಸಮಾಜಗಳನ್ನ ಇವತ್ತು ಪ್ರತಿನಿಧಿಸ್ತಕ್ಕಂಥ ಅವಕಾಶ ಸಂವಿಧಾನ ಕೊಟ್ಟಿದೆ. ನೋಡಿ, ಎಷ್ಟೋ ಜನ ಶಾಸಕರಿಗೆ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಶಾಸಕರು ನಿಂತಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಇರುವಂಥ ಇತರೆ ಜಿಲ್ಲೆಯ ನಾಯಕರುಗಳು ದಯವಿಟ್ಟು ಹಿಂದೆ ಹೋಗ್ಬೇಕು. ಅಲ್ಲಿ ಫೋಟೋ ತಗೊಳ್ಳೋಕ್ಕಂಥದ್ದೇಳಿ ನಿಂತಿರೋರು ಹಿಂದೆ ಹೋಗ್ಬೇಕು. ಆ ಕ್ಯಾಮ್ರಾಮ್ಯಾನ್ ಯಾರೋ ಅಡ್ಡ ಬಂದು ನಿಂತಿದ್ರೆ ದಯವಿಟ್ಟು ಅವ್ರು ಹಿಂದೆ ಹೋಗ್ಬೇಕು. ಸೆಕೆಂಡ್ ಲೈನಲ್ಲಿ ಇರೋರು ದಯವಿಟ್ಟು ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ನಾವು ವಿನಂತಿ ಮಾಡ್ತೀವಿ, ಸೆಕೆಂಡ್ ಲೈನಲ್ಲಿರೋರು ನಮ್ಮ ಶಾಸಕರುಗಳಿಗೆ ಅವಕಾಶ ಮಾಡಿಕೊಡಿ. ಮೊದಲನೇ ಲೈನ್ನಲ್ಲಿ ನಮ್ಮ ಸಚಿವರುಗಳಿಗೆ ಅವಕಾಶ ಮಾಡಿಕೊಡಿ. ಅಲ್ಲಿ ಮಾಧ್ಯಮದ ಮಿತ್ರರಿಗೆ ಆಸನಗಳನ್ನು ವ್ಯವಸ್ಥೆ ಮಾಡಿಕೊಡಿ. ಮತ್ತು VIP ಗ್ಯಾಲರಿಗೆ ಒಳಗಡೆ ಬರೋದಕ್ಕೆ ಎಲ್ರಿಗೂ ಅವಕಾಶ ಮಾಡಿಕೊಡಿ. ಸಭೆ ಸಾಂಗೋಪಾಂಗವಾಗಿ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಜನ ಬರ್ತಾ ಇದ್ದಾರೆ. ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಂತ ರೀತಿ ಮತ್ತು ಪ್ರೀತಿಯಿಂದ ಸಹಕರಿಸಬೇಕು. ಬಹಳ ಮುಖ್ಯವಾಗಿ ಇದು ಶೋಷಿತ ಸಮುದಾಯಗಳ ಮತ್ತು ಹಿಂದುಳಿದ ವರ್ಗಗಳ ವೇದಿಕೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ. ಎರಡೂ ವೇದಿಕೆಗಳ ಜಂಟಿ ನಾಯಕರುಗಳು ಶಿಸ್ತುಬದ್ಧವಾಗಿ ನಮ್ಮ ಕಾರ್ಯಕರ್ತರನ್ನ ಈ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ದಯವಿಟ್ಟು ಶಾಸಕರುಗಳು ಮುಂದೆ ಬರಬೇಕಂತೇಳಿ ವಿನಂತಿ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.